ಕೆಂಪೇಗೌಡರ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ. ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ. ಬಾಗೇಪಲ್ಲಿ, ಭಾಗ್ಯನಗರ. ನಾಡಪ್ರಭು ಕೆಂಪೇಗೌಡ ದೂರದೃಷ್ಟಿ ಮತ್ತು ಪ್ರಜಾಹಿತ ಚಿಂತನೆಯ ಮೂಲಕ ಜನಸ್ನೇಹಿ ಆಡಳಿತ ನೀಡಿದವರು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ ಹೇಳಿದರು. ಇಂದು ಬಾಗೇಪಲ್ಲಿ ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಮಾತನಾಡಿದರು. ಕೆಂಪೇಗೌಡರ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ. ಸಮಾನತೆ ಮತ್ತು ಜನಸ್ನೇಹಿ ಆಡಳಿತ ಮಾದರಿಯು ಇಂದಿಗೂ ಆದರ್ಶವಾಗಿದೆ ಎಂದರು. ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವ ಕೆರೆ, ಕೋಟೆ ಹಾಗೂ ವ್ಯಾಪಾರಕ್ಕೆ ಪ್ರತ್ಯೇಕ ಪೇಟೆಗಳು ಕೆಂಪೇಗೌಡರ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿವೆ. ಬೆಂಗಳೂರು ಜನತೆಗೆ ಅಲ್ಲದೆ ಅದರ ಸುತ್ತಮುತ್ತ ಕೆರೆ ಕಟ್ಟೆಗಳನ್ನು ಕಟ್ಟಿ ರೈತರಿಗೆ ಕೃಷಿ ನೀರಾವರಿ ಸೌಲಭ್ಯ ಕಲ್ಪಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ನಾಡಪ್ರಭು ಕೆಂಪೇಗೌಡರು ಜನಪರ ಆಡಳಿತ ನಡೆಸುವ ಜೊತೆಗೆ ಸರ್ವರ ಅಭ್ಯುದಯಕ್ಕಾಗಿ ಶ್ರಮಿಸಿದ್ದು, ಒಂದು ಸಮುದಾಯಕ್ಕೆ ಸೀಮಿತರಾಗದೆ ಸರ್ವ ಜನಾಂಗದ ನಾಯಕರಾಗಿದ್ದು, ಬೆಂಗಳೂರು ಇಂದು ವಿಶ್ವದರ್ಜೆ ರಾಜಧಾನಿಯಾಗಿದ್ದು ವಿಶ್ವವಿಖ್ಯಾತಿ ಪಡೆದಿದ್ದು, ಇದಕ್ಕೆ ಕೆಂಪೇಗೌಡರು ಭವಿಷ್ಯದ ದೂರದೃಷ್ಟಿಯೇ ಕಾರಣ ಎಂದರು. ಈ ಸಂದರ್ಭದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ರಂಜಿತಾ ಎಸ್, ವಕೀಲರ ಸಂಘದ ಅಧ್ಯಕ್ಷರಾದ ಜಯನ್ ಮಂಜುನಾಥ್, ಉಪಾಧ್ಯಕ್ಷರಾದ ಸಿ ರವಿ, ಕಾರ್ಯದರ್ಶಿಗಳಾದ ಜಯಪ್ಪ, ಖಜಾಂಚಿಗಳಾದ ಬಿಂದುಕುಮಾರಿ, ಹಿರಿಯ ವಕೀಲರಾದ ಟಿ.ವಿ. ಅಪ್ಪಸ್ವಾಮಿ, ನರಸಿಂಹರೆಡ್ಡಿ, ಕರುಣಾ ಸಾಗರ ರೆಡ್ಡಿ, ಅಲ್ಲಾಬಕಾಶ್, ನಂಜಪ್ಪ, ಬಿ.ಎನ್. ದತ್ತಾತ್ರೇಯ, ಸತ್ಯನಾರಾಯಣ, ಫಯಾಜ್ ಬಾಷಾ, ವಿ. ನಾರಾಯಣ, ಆರ್. ಚಂದ್ರಶೇಖರ್, ಎ. ನಂಜುಂಡಪ್ಪ, ಚಾಂದ್ ಬಾಷಾ, ಎಂ. ಬಿ. ಗುರುನಾಥ್, ಟಿ. ಎಲ್. ರಾಮಾಂಜನೇಯ, ಸಿ. ವಿ. ನರೇಂದ್ರ ಬಾಬು, ಪ್ರಸನ್ನಕುಮಾರ್, ನಾಗಭೂಷಣ್ ಎನ್, ಶ್ರೀನಾಥ್, ಆನಂದ್, ಶಿವ, ಸುಹೇಲ್ ಅಹಮದ್, ಮಹಿಳಾ ವಕೀಲರಾದ ಪ್ರಮೀಳಾ, ಬಾಲಸರಸ್ವತಿ, ಮಮತಾ, ಸುಜಾತ, ಪ್ರಭಾವತಿ, ಶ್ರೀನಿವಾಸ್, ಲಕ್ಷ್ಮಣ್ ರೆಡ್ಡಿ, ನಟರಾಜ್, ಎಂ. ಆರ್. ಮಂಜುನಾಥ್, ನರೇಶ್ ಬಾಬು ಎನ್, ರವಣ, ತಿರುಮಲೆ, ಬೈರಾರೆಡ್ಡಿ, ಉಮೇಶ್, ಇತರ ವಕೀಲರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ನಿಜವಾಗಿ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಷಯ. ಯಾಕಪ್ಪ ಅಂತಂದರೆ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬೆಂಗಳೂರಿಗೆ ಸಮೀಪವಾಗಿರುವಂತಹ ಒಂದು ತಾಲೂಕಾಗಿದೆ. ಈ ಬೆಂಗಳೂರು ನಾಡನ್ನು ಕಟ್ಟಿದಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ನಾಡಪ್ರಭು ಕೆಂಪೇಗೌಡರು ಅನ್ನೋದನ್ನ ನಾವ್ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇವರು ಕ್ರಿಸ್ತ ಶಕ 510 ಜೂನ್ 27 ಇವರು ಯಲಹಂಕದಲ್ಲಿ ಜನಿಸ್ತಾರೆ. ಸೊ ಹಾಗಾಗಿ ಇವರ ತಂದೆ ಅವರು ಕೂಡ ಕೆಂಪರಾಜ ಅರಸರವರು. ಅವರು ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದಾಗ ಇವರ ತಂದೆಯವರು ಕೂಡ ಅವರು ಅರಸನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರ ಕಾರ್ಯವೈಖರಿ ಹೇಗಿತ್ತಪ್ಪ ಅಂದರೆ ಇವರಿಗೆ ಕಾರ್ಯದಲ್ಲಿದ್ದಂತಹ ಪ್ರಾಮಾಣಿಕತೆ, ಶ್ರದ್ಧೆ ಇವುಗಳಿಂದ ಆಗಿನ ಕಾಲದ ಕೃಷ್ಣದೇವರಾಯರು ಮೆಚ್ಚಿಕೊಂಡು ಯಾವಾಗಲೂ ತಂದೆಯನ್ನು ಯಾವಾಗಲೂ ಜೊತೆಯಲ್ಲೇ ಇಟ್ಕೊಳ್ತಾ ಇದ್ರು. ಆ ರೀತಿ ಒಂದು ವ್ಯಕ್ತಿತ್ವವನ್ನು ನಾಡಪ್ರಭು ಕೆಂಪೇಗೌಡರ ತಂದೆಯವರು ಬೆಳೆಸ್ಕೊಂಡಿದ್ರು. ಒಮ್ಮೆ ಅವರ ತಂದೆ ಜೊತೆ ಹಂಪೆ ಉತ್ಸವಕ್ಕಾಗಿ ವಿಜಯನಗರಕ್ಕೆ ಹೋದಾಗ, ಈ ವಿಜಯನಗರ ಜಿಲ್ಲೆ ಅನ್ನೋದು ಇವಾಗ ಹೊಸ ಜಿಲ್ಲೆಯಾಗಿ ಆಗಿದೆ. ಆಗ ನಾನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು, ಇಲ್ಲಿಗೆ ಅಂದರೆ ಚಿಕ್ಕಬಳ್ಳಾಪುರ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿ ಬರುವುದಕ್ಕಿಂತ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ತಾಲೂಕಾಗಿತ್ತು ವಿಜಯನಗರ ಜಿಲ್ಲೆ. ಸೊ ಇವಾಗ ಹೋದ ವರ್ಷದಿಂದ ಅದು ಸಪ್ರೇಟ್ ಪ್ರತ್ಯೇಕವಾಗಿ ವಿಜಯನಗರ ಜಿಲ್ಲೆ ಆಗಿದೆ. ಹಂಪೆ ಉತ್ಸವದಲ್ಲಿ ಕೆಂಪೇಗೌಡರು ತನ್ನ ತಂದೆ ಜೊತೆ ಹೋದಾಗ ಅಲ್ಲಿ ಆ ಒಂದು ಸುಂದರವಾದ ಒಂದು ಇದು ಹಂಪೆ ಉತ್ಸವದಲ್ಲಿ
ಆ ದೊಡ್ಡ ದೊಡ್ಡ ರಸ್ತೆಗಳು, ಬದಿಯಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡುವುದನ್ನೆಲ್ಲ ನೋಡ್ತಾ ಇದ್ರು. ಅವೆಲ್ಲ ನೋಡಿ ಅವರಿಗೆ ಅಯ್ಯೋ ನಾನು ಕೂಡ ಒಂದು ನಾಡನ್ನ ಕಟ್ಟಬೇಕು ಅಂತ ಒಂದು ಪ್ರೇರೇಪಣೆ ಆಗುತ್ತೆ. ಸೊ ಅಲ್ಲೊಂದು ಅಂಜನಾದ್ರಿ ಬೆಟ್ಟ ಇದೆ, ನೀವೆಲ್ಲ ವಿಸಿಟ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಅಲ್ಲಿ ವರ್ಕ್ ಮಾಡುವಾಗ ಅವೆಲ್ಲ ಸುತ್ತಲಿನ ಪ್ಲೇಸ್ಗಳನ್ನ ಅವಾಗವಾಗ ರಿವ್ಯೂ ಮೀಟಿಂಗ್ ಹೋದಾಗೆಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೋಡಿಲ್ಲ ನೀವು ವಿಜಯನಗರವನ್ನ, ಹಂಪೆ ನೋಡಿಲ್ಲ ಅಂದ್ರೆ ನೀವು ವೆಕೇಶನ್ ಅಲ್ಲಿ ಅಥವಾ ಡಿಸೆಂಬರ್ ಯಾವಾಗಲೂ ಈಗಲೂ ಕೂಡ ಅದು ನೋಡಿಕೆ ಅಷ್ಟು ಅದ್ಭುತ ಒಂದು ಸ್ಥಳ. ಆಗಿನ ಕಾಲದಲ್ಲಿ ಮತ್ತೆ ಎಲ್ಲ ಇದರಲ್ಲಿ ಕಲ್ಲುಗಳಲ್ಲಿ ಕಟ್ಟಿದಂತಹ ಸ್ಟಾಲ್ಗಳು, ಆ ಸ್ಟಾಲ್ಗಳಲ್ಲಿ ಆಗ ಕೃಷ್ಣದೇವರಾಯ ಅವರು ಚಿನ್ನ, ವಜ್ರ ಅವುಗಳನ್ನೆಲ್ಲ ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಹಿಸ್ಟ್ರಿನೇ ಇದೆ, ಚರಿತ್ರೆನೇ ಇದೆ. ಸಂತೆ ಅವೆಲ್ಲ ಮಾಡ್ತಾ ಇದ್ರು, ವಿದೇಶಿಗರು ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಂತಹ ನಾಡಪ್ರಭು ಕೆಂಪೇಗೌಡ ಬಾಲಕ ಅವ್ರಿಗೊಂದು ಮನಸ್ಸಿನಲ್ಲಿ ಒಂದು ಆಸೆ ಮೂಡ್ತು, ನಾನು ಕೂಡ ದೊಡ್ಡವನಾದ್ಮೇಲೆ ಇದೇ ರೀತಿ ಒಂದು ನಾಡ